ದಸರಾ ದೀಪಾವಳಿ ಬಂದಾಗ ನಂದಿನಿ ಉತ್ಪನ್ನಗಳಿಗೆ ಭಾರಿ ಬೇಡಿಕೆ ಬರುತ್ತೆ. ಅದರಂತೆ ನಂದಿನಿ ಸ್ವೀಟ್ಸ್ ಅಂತೂ ಕನ್ನಡಿಗರ ಮನೆ ಮಾತಾಗಿದೆ. ಈಗ ನಂದಿನಿ ಹೊಸದೊಂದು ದಾಖಲೆಯನ್ನ ಬರೆದಿದೆ. ಏನದು ದಾಖಲೆ ಅನ್ನೋದರ ಬಗ್ಗೆ ಒಂದು ವಿಶೇಷ ವರದಿ, ಬನ್ನಿ ನೋಡೋಣ. ದಸರಾ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ನಂದಿನಿ ಸಾರ್ವಕಾಲಿಕ ದಾಖಲೆಯನ್ನ ಬರೆದಿದೆ. ಅಮೂಲ್ ಸೇರಿದ ಖಾಸಗಿ ಕಂಪನಿಗಳಿಗೆ ಟಕ್ಕರ್ ಕೊಟ್ಟಿದೆ. ದೀಪಾವಳಿ ಹಬ್ಬಕ್ಕೆ ಕೋಟಿ ಕೋಟಿ ಆದಾಯ ಬಾಚಿಕೊಂಡಿದೆ. ದಸರಾ ದೀಪಾವಳಿಗೆ ನಮ್ಮ ನಂದಿನಿ ಕಮಾಲ್. 1100ಕ್ಕೂ ಅಧಿಕ ಮೆಟ್ರಿಕ್ ಟನ್ ಸಿಹಿ ಮಾರಾಟ. ನಂದಿನಿ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್. ಹಾಲು, ಮೊಸರು, ತುಪ್ಪ, ಸಿಹಿ ತಿಂಡಿ ಸೇರಿದಂತೆ ವೈವಿಧ್ಯಮಯ ಉತ್ಪನ್ನಗಳ ಮೂಲಕ ಜನರ ಮನವನ್ನ ಗೆದ್ದಿದೆ. ಅಗ್ಗದ ಬೆಲೆಯಲ್ಲಿ ಗುಣಮಟ್ಟದ ಉತ್ಪನ್ನ ಒದಗಿಸಿ ದೇಶದ ಪ್ರಮುಖ ಡೈರಿ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಇದೀಗ ದಸರಾ ಮತ್ತು ದೀಪಾವಳಿ ಹಬ್ಬದ ಸಮಯದಲ್ಲಿ ನಂದಿನಿ ಬ್ರ್ಯಾಂಡ್ ಹೊಸ ಕಮಾಲ್ ಮಾಡಿದೆ. ಅಬ್ಬಬ್ಬ, ನಂದಿನಿ ಅಬ್ಬರ. ಈ ಬಾರಿಯ ದಸರಾ ದೀಪಾವಳಿ ಹಬ್ಬಕ್ಕೆ ನಂದಿನಿ ಸಿಹಿ ಉತ್ಪನ್ನಗಳು ಭರ್ಜರಿಯಾಗಿ ಸೇಲ್ ಆಗಿವೆ. 1100ಕ್ಕೂ ಅಧಿಕ ಮೆಟ್ರಿಕ್ ಟನ್ ಸಿಹಿ ಉತ್ಪನ್ನಗಳನ್ನ ಮಾರಾಟ ಮಾಡಿದ್ದು ಕೆಎಂಎಫ್ 46 ಕೋಟಿಯಷ್ಟು ವಹಿವಾಟು ಮಾಡಿದೆ. ಇದು ನಂದಿನಿ ಇತಿಹಾಸದಲ್ಲಿಯೇ ಸಾರ್ವಕಾಲಿಕ ದಾಖಲೆಯಾಗಿದೆ. 2024ರ ದಸರಾ ದೀಪಾವಳಿಗೆ ಅತ್ಯಂತ ಹೆಚ್ಚಿನ ವಹಿವಾಟು ಮಾಡಿರುವಂತಹ ದಾಖಲೆ ಕೂಡ ಇತ್ತು. ಕಳೆದ ವರ್ಷ 725 ಮೆಟ್ರಿಕ್ ಟನ್ ಅಷ್ಟು ನಂದಿನಿ ಸಿಹಿ ಉತ್ಪನ್ನಗಳನ್ನ ಮಾರಾಟ ಮಾಡಿದ್ದ ಕೆಎಂಎಫ್ 33 ಕೋಟಿ ವಹಿವಾಟು ಮಾಡಿತ್ತು. ಆದರೆ ಇದೀಗ ಅದನ್ನು ಮೀರಿಸಿ 1000 ಮೆಟ್ರಿಕ್ ಟನ್ಗಿಂತಲೂ ಕೂಡ ಅಧಿಕ ವಹಿವಾಟು ಮಾಡಿ ಇತಿಹಾಸ ಬರೆದಿದೆ. ರಾಜ್ಯದಲ್ಲಿ ನಕಲಿ ನಂದಿನಿ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿವೆ. ಹೀಗಾಗಿ ಇದರ ಮೇಲೆ ನಿಗಾ ಇಟ್ಟಿರುವಂತಹ ಕೆಎಂಎಫ್ ಪ್ರತಿ ಹಂತದಲ್ಲೂ ಕೂಡ ವಿಶೇಷ ತಂಡಗಳ ಮೂಲಕ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಅಲ್ಲದೆ ಕೆಎಂಎಫ್ ಅಧ್ಯಕ್ಷರ ಚುನಾವಣೆ ನಡೆಸುವುದಕ್ಕೆ ಸರ್ಕಾರ ಸಜ್ಜಾಗಿದೆ. ನೀವು ಕೂಡ ನಂದಿನಿ ಉತ್ಪನ್ನಗಳನ್ನ ಅಧಿಕೃತ ಮಳಿಗೆಗಳಲ್ಲಿ ಖರೀದಿಸಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಸರಾ ಮತ್ತು ದೀಪಾವಳಿ ಹಬ್ಬದಲ್ಲಿ ನಂದಿನಿ ಉತ್ಪನ್ನಗಳಿಗೆ ಭಾರಿ ಬೇಡಿಕೆ ಬರುತ್ತೆ. ಅದರಲ್ಲೂ ನಂದಿನಿ ಉತ್ಪನ್ನಗಳ ಬಗ್ಗೆ ನಾವು ನೋಡ್ತಾ ಹೋದ್ರೆ ನಂದಿನಿ ಸ್ವೀಟ್ಸ್ಗಂತೂ ಭಾರಿ ಡಿಮ್ಯಾಂಡ್ ಇದೆ, ಮನೆ ಮಾತಾಗಿದೆ. ಹಾಗಾದ್ರೆ ಎಷ್ಟು ವಹಿವಾಟಾಗಿದೆ ಅನ್ನೋದ್ರ ಬಗ್ಗೆ ನಾವೀಗ ಗಮನಿಸ್ತಾ ಹೋಗೋಣ. ದೀಪಾವಳಿ ದಸರಾಗೆ ಭರ್ಜರಿ ಗಿಫ್ಟ್ ಕೊಟ್ಟ ಮೋದಿ. ದೀಪಾವಳಿ ಮತ್ತೆ ದಸರಾಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ ಮೋದಿ. ಅದರಲ್ಲಿ 6.05 ಲಕ್ಷ ಕೋಟಿ ಸೇಲ್ ಆಗಿದೆ. ಒಟ್ಟು ವ್ಯವಹಾರ ಆಗಿರೋದು. ಕೇಂದ್ರ ಸರ್ಕಾರದಿಂದ GST ನೀತಿ ಸುಧಾರಣೆ ಮಾಡಿರೋದ್ರಿಂದ ಖರೀದಿ, ವಹಿವಾಟು, ವ್ಯಾಪಾರ ಇದೆಲ್ಲವೂ ಕೂಡ ಕಳೆದ ಬಾರಿಯ ದೀಪಾವಳಿಗಿಂತ ಈ ಬಾರಿ ದುಪ್ಪಟ್ಟಾಗಿದೆ, ದಾಖಲೆಯನ್ನ ಬರೆದಿದೆ. ಈ ಬಾರಿ ಜೋರಾಗಿ ನಡೆದ ಹಬ್ಬದ ಖರೀದಿ ಭರಾಟೆ ಎಲ್ಲಿವರೆಗೂ ಅಂತ ನೋಡಿದ್ರೆ 6 ಕೋಟಿವರೆಗೂ ಕೂಡ 6.05 ಲಕ್ಷ ಕೋಟಿ 6.05 ಲಕ್ಷ ಕೋಟಿವರೆಗೂ ಕೂಡ ವ್ಯಾಪಾರ ವಹಿವಾಟಾಗಿದೆ. ನವರಾತ್ರಿಯಿಂದ ದೀಪಾವಳಿ ತನಕ ಭರ್ಜರಿ ಸೇಲ್ ಆಗಿದೆ. ಇದು ಕೇವಲ ನಂದಿನಿ ಮಾತ್ರ ಅಲ್ಲ, ಎಲ್ಲ ಉತ್ಪನ್ನಗಳು, ಪ್ರತಿ ಉತ್ಪನ್ನಗಳು, ಸರಕು ಮತ್ತು ಸೇವೆ ಸೇರಿಸಿ 6.05 ಲಕ್ಷ ಕೋಟಿಯಷ್ಟು ವಹಿವಾಟಾಗಿದೆ. ಕರ್ನಾಟಕದ ಬಜೆಟ್ ಗಾತ್ರ 4,08,000 ಕೋಟಿ ಕರ್ನಾಟಕದ ಬಜೆಟ್ನ ಗಾತ್ರ. ಆದರೆ ದೀಪಾವಳಿ ಒಂದರಲ್ಲೇ ದೇಶದಲ್ಲಿ ಆಗಿರುವಂಥ ವ್ಯಾಪಾರ ವಹಿವಾಟು 6.05 ಲಕ್ಷ. ಇಡೀ ವರ್ಷಕ್ಕೆ ನಮ್ಮ ಕರ್ನಾಟಕಕ್ಕೆ ಬೇಕಾಗುವಂಥ ಎಲ್ಲ ಹಣಕಾಸನ್ನ ತೆಗೆದಿಟ್ಟು ಅದಾದ ನಂತರ ಇನ್ನೂ 2 ಲಕ್ಷ ಮಿಕ್ಕತ್ತೆ ದೀಪಾವಳಿಗೆ ವಹಿವಾಟಾಗಿರುವಂಥ ಒಟ್ಟು ಹಣವನ್ನು ಗಮನಿಸ್ತಾ ಇದ್ರೆ ನಾವು. ಇದಕ್ಕೆ ಕಾರಣ ಅಂತ ಕೇಳಿದ್ರೆ, ಕಾರಣ ಏನು ಅಂತೇಳಿ ಕೇಳಿದ್ರೆ, ಮೋದಿ ಅವರು GSTಯಲ್ಲಿ ಕೆಲವೊಂದಿಷ್ಟು ಸುಧಾರಣೆ ಮಾಡಿರೋದ್ರಿಂದ ಅತಿ ಹೆಚ್ಚು ಜನ ಖರೀದಿಯತ್ತ ಮುಖ ಮಾಡಿದ್ದಾರೆ ಈ ದೀಪಾವಳಿಗೆ. ಸಹಜವಾಗಿ ದೀಪಾವಳಿ ಬಂದಾಗ ನಾವು ಹೊಸ ಎಲೆಕ್ಟ್ರಾನಿಕ್ ವಸ್ತುಗಳನ್ನ, ಕಾರು ಸೇರಿದಂತೆ ಗೃಹೋಪಯೋಗಿ ವಸ್ತುಗಳನ್ನ ಖರೀದಿ ಮಾಡೋದು ಸಹಜ. ಅದರಂತೆ ಈ ಬಾರಿ ಅತಿ ಹೆಚ್ಚು ಖರೀದಿ ಆಗಿದೆ. ಕರ್ನಾಟಕದ ಬಜೆಟ್ಗಿಂತಲೂ 1.5 ಪಟ್ಟು ಹೆಚ್ಚು ಸೇಲ್ ಆಗಿದೆ. ದೇಶದ ಇತಿಹಾಸದಲ್ಲಿ ಇಷ್ಟೊಂದು ವಹಿವಾಟು ಇಲ್ಲಿವರೆಗೂ ಕೂಡ ನಡೆದಿಲ್ಲ. ರಿಟೇಲ್ ಆರ್ಥಿಕತೆಯ ದಿಕ್ಕನ್ನ ಹಬ್ಬದ ಸೀಸನ್ ಬದಲಿಸಿ ಬಿಟ್ಟಿದೆ. 2024ರಲ್ಲಿ ಒಟ್ಟು ಆಗಿರುವಂಥ ಹಬ್ಬದ ಸೀಸನ್ನಲ್ಲಿ ಆಗಿರುವ ವಹಿವಾಟು ವ್ಯಾಪಾರ 4.24 ಲಕ್ಷ ಕೋಟಿ. ಆದರೆ ಈ ಬಾರಿ ಡಬಲ್ ಆಗಿದೆ. ಈ ಬಾರಿ 25% ಹೆಚ್ಚು ವಸ್ತುಗಳು ಮಾರಾಟ ಹೆಚ್ಚಳ ಆಗಿದೆ. ಒಟ್ಟಾರೆ ಮಾರಾಟದಲ್ಲಿ ರಿಟೇಲ್ ಕ್ಷೇತ್ರದ ಪಾಲು 85%. ಗೃಹ ಬಳಕೆ ವಸ್ತುಗಳು, ಬಟ್ಟೆ, ನಿತ್ಯ ಬಳಕೆ ವಸ್ತುಗಳು ವ್ಯಾಪಾರ ಸೇಲ್ ಏರಿಕೆಯಾಗಿದೆ. ಇನ್ನು 72% ಜನರು GST ಕಡಿತದ ಲಾಭವನ್ನ ಪಡೆದಿದ್ದಾರೆ. 72% ಜನ ಮೋದಿ ಅವರಿಗೆ ಜೈ ಅಂದಿದ್ದಾರೆ. GST ಸುಧಾರಣೆ ಮಾಡಿರೋದ್ರಿಂದ ಅದರ ಲಾಭವನ್ನ ಪಡೆಯೋ ಮೂಲಕ ಹಬ್ಬದ ಸೀಸನ್ ಅಪಾರ ಪ್ರಮಾಣದ ಉದ್ಯೋಗವನ್ನ ಸೃಷ್ಟಿ ಮಾಡಿದೆ. ಪಟಾಕಿ ಜಾಸ್ತಿ ಸೇಲ್ ಆಗಿದೆ, ಬಟ್ಟೆ ಜಾಸ್ತಿ ಸೇಲ್ ಆಗಿದೆ, ಕಾರು ಜಾಸ್ತಿ ಸೇಲ್ ಆಗಿದೆ. ಹೀಗಾದಾಗ ಉದ್ಯೋಗವೂ ಕೂಡ ಸೃಷ್ಟಿ ಆಗುತ್ತೆ. ಉದ್ಯೋಗವೂ ಕೂಡ
4 ಜನ ಇರೋರು 6 ಜನ ಬೇಕಾಗುತ್ತೆ. ಈ ರೀತಿಯಲ್ಲ, ಉದ್ಯೋಗವೂ ಕೂಡ ಸೃಷ್ಟಿಯಾಗಿದೆ. 50 ಲಕ್ಷಕ್ಕೂ ಹೆಚ್ಚು ಮಂದಿಗೆ ತಾತ್ಕಾಲಿಕವಾಗಿ ಉದ್ಯೋಗ ಸಿಕ್ಕಿದೆ. ಈ ದೀಪಾವಳಿಯ ಖರೀದಿ ಹೆಚ್ಚಳ ಆಗಿರೋದ್ರಿಂದಾಗಿ ತಾತ್ಕಾಲಿಕವಾಗಿ ಅವರಿಗೆ ಉದ್ಯೋಗ ಸಿಕ್ಕಿದೆ. ಇದೆಲ್ಲವೂ ಕೂಡ ದೇಶದ ಆರ್ಥಿಕತೆಯೂ ಕೂಡ ಅತಿ ದೊಡ್ಡ ಕೊಡುಗೆಯನ್ನು ಕೂಡ ಕೊಟ್ಟಿದೆ. ಬಹುಶಃ ಇದು ದಾಖಲೆ. ದೇಶದ ಇತಿಹಾಸದಲ್ಲೇ ದೀಪಾವಳಿಯ ಸಮಯದಲ್ಲಿ ಆಗಿರುವಂಥ ವಹಿವಾಟು 6.05 ಲಕ್ಷ ಕೋಟಿ. ಕರ್ನಾಟಕದ ಬಜೆಟ್ನ ಗಾತ್ರಕ್ಕಿಂತಲೂ ಕೂಡ ಹೆಚ್ಚು. ಟೋಟಲ್ ನಮ್ಮ ರಾಜ್ಯ ದಸರಾ ದೀಪಾವಳಿ ಬಂದಾಗ ನಂದಿನಿ ಉತ್ಪನ್ನಗಳಿಗೆ ಭಾರಿ ಬೇಡಿಕೆ ಬರುತ್ತೆ. ಅದರಂತೆ ನಂದಿನಿ ಸ್ವೀಟ್ಸ್ ಅಂತೂ ಕನ್ನಡಿಗರ ಮನೆ ಮಾತಾಗಿದೆ. ಈಗ ನಂದಿನಿ ಹೊಸದೊಂದು ದಾಖಲೆಯನ್ನ ಬರೆದಿದೆ. ಏನದು ದಾಖಲೆ ಅನ್ನೋದರ ಬಗ್ಗೆ ಒಂದು ವಿಶೇಷ ವರದಿ, ಬನ್ನಿ ನೋಡೋಣ. ದಸರಾ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ನಂದಿನಿ ಸಾರ್ವಕಾಲಿಕ ದಾಖಲೆಯನ್ನ ಬರೆದಿದೆ. ಅಮೂಲ್ ಸೇರಿದ ಖಾಸಗಿ ಕಂಪನಿಗಳಿಗೆ ಟಕ್ಕರ್ ಕೊಟ್ಟಿದೆ. ದೀಪಾವಳಿ ಹಬ್ಬಕ್ಕೆ ಕೋಟಿ ಕೋಟಿ ಆದಾಯ ಬಾಚಿಕೊಂಡಿದೆ. ದಸರಾ ದೀಪಾವಳಿಗೆ ನಮ್ಮ ನಂದಿನಿ ಕಮಾಲ್. 1100ಕ್ಕೂ ಅಧಿಕ ಮೆಟ್ರಿಕ್ ಟನ್ ಸಿಹಿ ಮಾರಾಟ. ನಂದಿನಿ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್. ಹಾಲು, ಮೊಸರು, ತುಪ್ಪ, ಸಿಹಿ ತಿಂಡಿ ಸೇರಿದಂತೆ ವೈವಿಧ್ಯಮಯ ಉತ್ಪನ್ನಗಳ ಮೂಲಕ ಜನರ ಮನವನ್ನ ಗೆದ್ದಿದೆ. ಅಗ್ಗದ ಬೆಲೆಯಲ್ಲಿ ಗುಣಮಟ್ಟದ ಉತ್ಪನ್ನ ಒದಗಿಸಿ ದೇಶದ ಪ್ರಮುಖ ಡೈರಿ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಇದೀಗ ದಸರಾ ಮತ್ತು ದೀಪಾವಳಿ ಹಬ್ಬದ ಸಮಯದಲ್ಲಿ ನಂದಿನಿ ಬ್ರ್ಯಾಂಡ್ ಹೊಸ ಕಮಾಲ್ ಮಾಡಿದೆ. ಅಬ್ಬಬ್ಬ, ನಂದಿನಿ ಅಬ್ಬರ. ಈ ಬಾರಿಯ ದಸರಾ ದೀಪಾವಳಿ ಹಬ್ಬಕ್ಕೆ ನಂದಿನಿ ಸಿಹಿ ಉತ್ಪನ್ನಗಳು ಭರ್ಜರಿಯಾಗಿ ಸೇಲ್ ಆಗಿವೆ. 1100ಕ್ಕೂ ಅಧಿಕ ಮೆಟ್ರಿಕ್ ಟನ್ ಸಿಹಿ ಉತ್ಪನ್ನಗಳನ್ನ ಮಾರಾಟ ಮಾಡಿದ್ದು ಕೆಎಂಎಫ್ 46 ಕೋಟಿಯಷ್ಟು ವಹಿವಾಟು ಮಾಡಿದೆ. ಇದು ನಂದಿನಿ ಇತಿಹಾಸದಲ್ಲಿಯೇ ಸಾರ್ವಕಾಲಿಕ ದಾಖಲೆಯಾಗಿದೆ. 2024ರ ದಸರಾ ದೀಪಾವಳಿಗೆ ಅತ್ಯಂತ ಹೆಚ್ಚಿನ ವಹಿವಾಟು ಮಾಡಿರುವಂತಹ ದಾಖಲೆ ಕೂಡ ಇತ್ತು. ಕಳೆದ ವರ್ಷ 725 ಮೆಟ್ರಿಕ್ ಟನ್ ಅಷ್ಟು ನಂದಿನಿ ಸಿಹಿ ಉತ್ಪನ್ನಗಳನ್ನ ಮಾರಾಟ ಮಾಡಿದ್ದ ಕೆಎಂಎಫ್ 33 ಕೋಟಿ ವಹಿವಾಟು ಮಾಡಿತ್ತು. ಆದರೆ ಇದೀಗ ಅದನ್ನು ಮೀರಿಸಿ 1000 ಮೆಟ್ರಿಕ್ ಟನ್ಗಿಂತಲೂ ಕೂಡ ಅಧಿಕ ವಹಿವಾಟು ಮಾಡಿ ಇತಿಹಾಸ ಬರೆದಿದೆ. ರಾಜ್ಯದಲ್ಲಿ ನಕಲಿ ನಂದಿನಿ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿವೆ. ಹೀಗಾಗಿ ಇದರ ಮೇಲೆ ನಿಗಾ ಇಟ್ಟಿರುವಂತಹ ಕೆಎಂಎಫ್ ಪ್ರತಿ ಹಂತದಲ್ಲೂ ಕೂಡ ವಿಶೇಷ ತಂಡಗಳ ಮೂಲಕ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಅಲ್ಲದೆ ಕೆಎಂಎಫ್ ಅಧ್ಯಕ್ಷರ ಚುನಾವಣೆ ನಡೆಸುವುದಕ್ಕೆ ಸರ್ಕಾರ ಸಜ್ಜಾಗಿದೆ. ನೀವು ಕೂಡ ನಂದಿನಿ ಉತ್ಪನ್ನಗಳನ್ನ ಅಧಿಕೃತ ಮಳಿಗೆಗಳಲ್ಲಿ ಖರೀದಿಸಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಸರಾ ಮತ್ತು ದೀಪಾವಳಿ ಹಬ್ಬದಲ್ಲಿ ನಂದಿನಿ ಉತ್ಪನ್ನಗಳಿಗೆ ಭಾರಿ ಬೇಡಿಕೆ ಬರುತ್ತೆ. ಅದರಲ್ಲೂ ನಂದಿನಿ ಉತ್ಪನ್ನಗಳ ಬಗ್ಗೆ ನಾವು ನೋಡ್ತಾ ಹೋದ್ರೆ ನಂದಿನಿ ಸ್ವೀಟ್ಸ್ಗಂತೂ ಭಾರಿ ಡಿಮ್ಯಾಂಡ್ ಇದೆ, ಮನೆ ಮಾತಾಗಿದೆ. ಹಾಗಾದ್ರೆ ಎಷ್ಟು ವಹಿವಾಟಾಗಿದೆ ಅನ್ನೋದ್ರ ಬಗ್ಗೆ ನಾವೀಗ ಗಮನಿಸ್ತಾ ಹೋಗೋಣ. ದೀಪಾವಳಿ ದಸರಾಗೆ ಭರ್ಜರಿ ಗಿಫ್ಟ್ ಕೊಟ್ಟ ಮೋದಿ. ದೀಪಾವಳಿ ಮತ್ತೆ ದಸರಾಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ ಮೋದಿ. ಅದರಲ್ಲಿ 6.05 ಲಕ್ಷ ಕೋಟಿ ಸೇಲ್ ಆಗಿದೆ. ಒಟ್ಟು ವ್ಯವಹಾರ ಆಗಿರೋದು. ಕೇಂದ್ರ ಸರ್ಕಾರದಿಂದ GST ನೀತಿ ಸುಧಾರಣೆ ಮಾಡಿರೋದ್ರಿಂದ ಖರೀದಿ, ವಹಿವಾಟು, ವ್ಯಾಪಾರ ಇದೆಲ್ಲವೂ ಕೂಡ ಕಳೆದ ಬಾರಿಯ ದೀಪಾವಳಿಗಿಂತ ಈ ಬಾರಿ ದುಪ್ಪಟ್ಟಾಗಿದೆ, ದಾಖಲೆಯನ್ನ ಬರೆದಿದೆ. ಈ ಬಾರಿ ಜೋರಾಗಿ ನಡೆದ ಹಬ್ಬದ ಖರೀದಿ ಭರಾಟೆ ಎಲ್ಲಿವರೆಗೂ ಅಂತ ನೋಡಿದ್ರೆ 6 ಕೋಟಿವರೆಗೂ ಕೂಡ 6.05 ಲಕ್ಷ ಕೋಟಿ 6.05 ಲಕ್ಷ ಕೋಟಿವರೆಗೂ ಕೂಡ ವ್ಯಾಪಾರ ವಹಿವಾಟಾಗಿದೆ. ನವರಾತ್ರಿಯಿಂದ ದೀಪಾವಳಿ ತನಕ ಭರ್ಜರಿ ಸೇಲ್ ಆಗಿದೆ. ಇದು ಕೇವಲ ನಂದಿನಿ ಮಾತ್ರ ಅಲ್ಲ, ಎಲ್ಲ ಉತ್ಪನ್ನಗಳು, ಪ್ರತಿ ಉತ್ಪನ್ನಗಳು, ಸರಕು ಮತ್ತು ಸೇವೆ ಸೇರಿಸಿ 6.05 ಲಕ್ಷ ಕೋಟಿಯಷ್ಟು ವಹಿವಾಟಾಗಿದೆ. ಕರ್ನಾಟಕದ ಬಜೆಟ್ ಗಾತ್ರ 4,08,000 ಕೋಟಿ ಕರ್ನಾಟಕದ ಬಜೆಟ್ನ ಗಾತ್ರ. ಆದರೆ ದೀಪಾವಳಿ ಒಂದರಲ್ಲೇ ದೇಶದಲ್ಲಿ ಆಗಿರುವಂಥ ವ್ಯಾಪಾರ ವಹಿವಾಟು 6.05 ಲಕ್ಷ. ಇಡೀ ವರ್ಷಕ್ಕೆ ನಮ್ಮ ಕರ್ನಾಟಕಕ್ಕೆ ಬೇಕಾಗುವಂಥ ಎಲ್ಲ ಹಣಕಾಸನ್ನ ತೆಗೆದಿಟ್ಟು ಅದಾದ ನಂತರ ಇನ್ನೂ 2 ಲಕ್ಷ ಮಿಕ್ಕತ್ತೆ ದೀಪಾವಳಿಗೆ ವಹಿವಾಟಾಗಿರುವಂಥ ಒಟ್ಟು ಹಣವನ್ನು ಗಮನಿಸ್ತಾ ಇದ್ರೆ ನಾವು. ಇದಕ್ಕೆ ಕಾರಣ ಅಂತ ಕೇಳಿದ್ರೆ, ಕಾರಣ ಏನು ಅಂತೇಳಿ ಕೇಳಿದ್ರೆ, ಮೋದಿ ಅವರು GSTಯಲ್ಲಿ ಕೆಲವೊಂದಿಷ್ಟು ಸುಧಾರಣೆ ಮಾಡಿರೋದ್ರಿಂದ ಅತಿ ಹೆಚ್ಚು ಜನ ಖರೀದಿಯತ್ತ ಮುಖ ಮಾಡಿದ್ದಾರೆ ಈ ದೀಪಾವಳಿಗೆ. ಸಹಜವಾಗಿ ದೀಪಾವಳಿ ಬಂದಾಗ ನಾವು ಹೊಸ ಎಲೆಕ್ಟ್ರಾನಿಕ್ ವಸ್ತುಗಳನ್ನ, ಕಾರು ಸೇರಿದಂತೆ ಗೃಹೋಪಯೋಗಿ ವಸ್ತುಗಳನ್ನ ಖರೀದಿ ಮಾಡೋದು ಸಹಜ. ಅದರಂತೆ ಈ ಬಾರಿ ಅತಿ ಹೆಚ್ಚು ಖರೀದಿ ಆಗಿದೆ. ಕರ್ನಾಟಕದ ಬಜೆಟ್ಗಿಂತಲೂ 1.5 ಪಟ್ಟು ಹೆಚ್ಚು ಸೇಲ್ ಆಗಿದೆ. ದೇಶದ ಇತಿಹಾಸದಲ್ಲಿ ಇಷ್ಟೊಂದು ವಹಿವಾಟು ಇಲ್ಲಿವರೆಗೂ ಕೂಡ ನಡೆದಿಲ್ಲ. ರಿಟೇಲ್ ಆರ್ಥಿಕತೆಯ ದಿಕ್ಕನ್ನ ಹಬ್ಬದ ಸೀಸನ್ ಬದಲಿಸಿ ಬಿಟ್ಟಿದೆ. 2024ರಲ್ಲಿ ಒಟ್ಟು ಆಗಿರುವಂಥ ಹಬ್ಬದ ಸೀಸನ್ನಲ್ಲಿ ಆಗಿರುವ ವಹಿವಾಟು ವ್ಯಾಪಾರ 4.24 ಲಕ್ಷ ಕೋಟಿ. ಆದರೆ ಈ ಬಾರಿ ಡಬಲ್ ಆಗಿದೆ. ಈ ಬಾರಿ 25% ಹೆಚ್ಚು ವಸ್ತುಗಳು ಮಾರಾಟ
ಹೆಚ್ಚಳ ಆಗಿದೆ. ಒಟ್ಟಾರೆ ಮಾರಾಟದಲ್ಲಿ ರಿಟೇಲ್ ಕ್ಷೇತ್ರದ ಪಾಲು 85%. ಗೃಹ ಬಳಕೆ ವಸ್ತುಗಳು, ಬಟ್ಟೆ, ನಿತ್ಯ ಬಳಕೆ ವಸ್ತುಗಳು ವ್ಯಾಪಾರ ಸೇಲ್ ಏರಿಕೆಯಾಗಿದೆ. ಇನ್ನು 72% ಜನರು GST ಕಡಿತದ ಲಾಭವನ್ನ ಪಡೆದಿದ್ದಾರೆ. 72% ಜನ ಮೋದಿ ಅವರಿಗೆ ಜೈ ಅಂದಿದ್ದಾರೆ. GST ಸುಧಾರಣೆ ಮಾಡಿರೋದ್ರಿಂದ ಅದರ ಲಾಭವನ್ನ ಪಡೆಯೋ ಮೂಲಕ ಹಬ್ಬದ ಸೀಸನ್ ಅಪಾರ ಪ್ರಮಾಣದ ಉದ್ಯೋಗವನ್ನ ಸೃಷ್ಟಿ ಮಾಡಿದೆ. ಪಟಾಕಿ ಜಾಸ್ತಿ ಸೇಲ್ ಆಗಿದೆ, ಬಟ್ಟೆ ಜಾಸ್ತಿ ಸೇಲ್ ಆಗಿದೆ, ಕಾರು ಜಾಸ್ತಿ ಸೇಲ್ ಆಗಿದೆ. ಹೀಗಾದಾಗ ಉದ್ಯೋಗವೂ ಕೂಡ ಸೃಷ್ಟಿ ಆಗುತ್ತೆ. ಉದ್ಯೋಗವೂ ಕೂಡ 4 ಜನ ಇರೋರು 6 ಜನ ಬೇಕಾಗುತ್ತೆ. ಈ ರೀತಿಯಲ್ಲ, ಉದ್ಯೋಗವೂ ಕೂಡ ಸೃಷ್ಟಿಯಾಗಿದೆ. 50 ಲಕ್ಷಕ್ಕೂ ಹೆಚ್ಚು ಮಂದಿಗೆ ತಾತ್ಕಾಲಿಕವಾಗಿ ಉದ್ಯೋಗ ಸಿಕ್ಕಿದೆ. ಈ ದೀಪಾವಳಿಯ ಖರೀದಿ ಹೆಚ್ಚಳ ಆಗಿರೋದ್ರಿಂದಾಗಿ ತಾತ್ಕಾಲಿಕವಾಗಿ ಅವರಿಗೆ ಉದ್ಯೋಗ ಸಿಕ್ಕಿದೆ. ಇದೆಲ್ಲವೂ ಕೂಡ ದೇಶದ ಆರ್ಥಿಕತೆಯೂ ಕೂಡ ಅತಿ ದೊಡ್ಡ ಕೊಡುಗೆಯನ್ನು ಕೂಡ ಕೊಟ್ಟಿದೆ. ಬಹುಶಃ ಇದು ದಾಖಲೆ. ದೇಶದ ಇತಿಹಾಸದಲ್ಲೇ ದೀಪಾವಳಿಯ ಸಮಯದಲ್ಲಿ ಆಗಿರುವಂಥ ವಹಿವಾಟು 6.05 ಲಕ್ಷ ಕೋಟಿ. ಕರ್ನಾಟಕದ ಬಜೆಟ್ನ ಗಾತ್ರಕ್ಕಿಂತಲೂ ಕೂಡ ಹೆಚ್ಚು. ಟೋಟಲ್ ನಮ್ಮ ರಾಜ್ಯ